ಹೆಣ್ಣುಮಕ್ಕಳಿಗೆ ಸಾಮಾನ್ಯವಾಗಿ ಅಷ್ಟು ಬೇಗ ಯಾವುದೇ ಆಸೆಗಳು ಬರಲ್ಲ. ಆದ್ರೆ ಒಂದ್ಸಲ ಆಸೆ ಬಂತು ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅನ್ನೋದನ್ನ ನೀವು ಕೇಳಿರ್ತೀರಾ? ಇವಾಗ 3 ಜನ ಹೆಣ್ಣುಮಕ್ಕಳು ಸೇರಿ ಇಲ್ಲಿ ಏನಾದ್ರೂ ಗಲಾಟೆ ಮಾಡ್ತಾರಾ? ಹಾಗಾದ್ರೆ ಆ ಮೂವರಲ್ಲಿ ಒಬ್ಬಳಾದ ರಾಧಿಕಾ ಬರೆದಿರೋ ಈ ಕಥೆಯನ್ನ ಒಮ್ಮೆ ನೋಡೋಣ. ಮೇಡಂ, ನನ್ನ ಹೆಸರು ರಾಧಿಕಾ. ಇದು ನನ್ನ ನಿಜವಾದ ಹೆಸರಲ್ಲ. ನನಗೆ ಇವಾಗ 36 ವರ್ಷ. ನಾನು ಹೌಸ್ ವೈಫ್. ನನಗೆ 2 ಮಕ್ಕಳಿದ್ದಾರೆ. ನನ್ನ ಗಂಡನ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇದೆ. ನಾವು ಅದೇ ಜಾಗದಲ್ಲಿ ಹೊಸದಾಗಿ ಮನೆ ಕಟ್ಕೊಂಡು ಇದ್ದೀವಿ. ಅಲ್ಲಿ ನನ್ನ ಮಾವ ಮತ್ತು ಅತ್ತೆ ಇರ್ತಾರೆ. ನನ್ನ 2 ಮಕ್ಕಳು ರಾತ್ರಿ ಆಗ್ತಿದ್ದಂತೆ ಅಲ್ಲಿಗೆ ಹೋಗಿ ಮಲಗ್ತಾರೆ. ಮಕ್ಕಳು ಅಲ್ಲಿಗೆ ಹೋಗೋದ್ರಿಂದ ನನಗೆ ಇಲ್ಲಿ ರಾತ್ರಿ ಯಾರು ಜೊತೆ ಬೇಕಾಗಿರಲ್ಲ. ನಾನು ಮಕ್ಕಳನ್ನ ಜಾಸ್ತಿ ಒತ್ತಾಯ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಅವರಿಗೆ ಅಲ್ಲಿ ಮಲಗೋದೇ ರೂಢಿ ಆಗ್ಬಿಟ್ಟಿದೆ. ನನಗೆ ರಾತ್ರಿ ಒಬ್ಬಳೇ ಇರೋಕೆ ಭಯನೇ ಆಗಲ್ಲ. ಅಷ್ಟಕ್ಕೂ ನಮ್ಮ ಮನೆಯಿಂದ ಅವರ ಮನೆಗೆ 100 ಮೀಟರ್ ಅಷ್ಟೇ ಇರೋದು. ಮಕ್ಕಳು ಹುಟ್ಟೋದಕ್ಕೆ ಮುಂಚೆ ನನ್ನ ಗಂಡ 2 ತಿಂಗಳಿಗೊಮ್ಮೆ ಮನೆಗೆ ಬರ್ತಾ ಇದ್ರು. ಆದ್ರೆ ಇವಾಗ 6 ತಿಂಗಳಿಗೊಮ್ಮೆ ಬರ್ತಾರೆ. ಯಾಕೆ ಇಷ್ಟು ಲೇಟು ಅಂತ ನಾನು ಕೇಳಲ್ಲ. ಹಾಗೆ ಅವರಿಗಾಗಿ ನಾನು ಕಾಯ್ತಾನೂ ಇರಲ್ಲ. ನಮ್ಮಿಬ್ಬರ ನಡುವೆ ಎಷ್ಟು ದೂರ ಇದೆ ಅಂತ ನಿಮಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಹಾಗಂತ ನಮ್ಮಿಬ್ಬರ ಮಧ್ಯೆ ಯಾವುದೇ ಸಿಟ್ಟು, ಜಗಳ ಏನೂ ಇಲ್ಲ. ಮಕ್ಕಳ ವಿಷಯ ಬಂದ್ರೆ ಮಾತಾಡ್ತೀವಿ ಅಷ್ಟೇ. ಅದನ್ನ ಬಿಟ್ರೆ ಬೇರೇನೂ ಇಲ್ಲದ ಒಂದು ನಾರ್ಮಲ್ ಜೀವನ ನಮ್ಮದಾಗಿದೆ. ಇದೆಲ್ಲ ಹೆಣ್ಣು ಮಕ್ಕಳಿಗೆ ಮಾಮೂಲಿ ಅಂತ ಜನ ಹೇಳಬಹುದು. ಆದ್ರೆ ಕೆಲವೊಮ್ಮೆ ನನಗೆ ತುಂಬಾ ಬೇಜಾರಾಗುತ್ತೆ. ನನ್ನ ಗಂಡನಿಗೆ ಹೇಳಿದ್ರು ಅವರಿಗೆ ಅರ್ಥ ಆಗಲ್ಲ. ಗಂಡಸರಿಗೆ ಬೇರೆನೇ ಏನೋ ಆಸೆಗಳು, ಗುರಿಗಳು ಇರ್ತವೆ ಅನ್ಸುತ್ತೆ. ಆದ್ರೆ ನನಗೆ 2 ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಒಬ್ಬಳು ಸುಧಾ, ಇನ್ನೊಬ್ಬಳು ಮಂಜು. ಅವರಿಬ್ಬರೂ ನಮ್ಮ ಮನೆ ಪಕ್ಕದ ಮನೆಗಳ ಸೊಸೆಯಂದಿರು. ನಾವೆಲ್ಲರೂ ಒಂದೇ ಕಡೆ ಸೊಸೆಯಂದಿರಾಗಿ ಬಂದಿರೋದ್ರಿಂದ ಅತ್ತೆ ಬಗ್ಗೆ ಇರಲಿ ಅಥವಾ ಗಂಡಂದಿರ ಬಗ್ಗೆ ಇರಲಿ, ಏನೇ ಇದ್ರೂ ಮೂವರು ಒಟ್ಟಿಗೆ ಕೂತು ಶೇರ್ ಮಾಡ್ಕೊಳ್ತೀವಿ. ನಮಗೆ ಬೇರೆ ಫ್ರೆಂಡ್ಸ್ ಇದ್ರೂ ನಮ್ಮ ಮೂವರ ಮಧ್ಯೆ ಇರೋ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಮ್ಮ ಸೀಕ್ರೆಟ್ಸ್ ಎಲ್ಲೂ ಹೊರಗಡೆ ಹೋಗಲ್ಲ ಅನ್ನೋ ನಂಬಿಕೆ ನಮ್ಗಿದೆ. ಜನ ಹೇಳ್ತಾರೆ 4 ಜನ ಸೇರಿದ್ರೆ ಅಲ್ಲಿ ಮಾತುಗಳು ಜಾಸ್ತಿ ಅಂತ. ಆದ್ರೆ ನಮ್ಮ ಮಧ್ಯೆ ಆ ಥರ ಏನೂ ಇಲ್ಲ. ನಾವು ಸೂಪರ್ ಆಗಿ ಇದ್ದೀವಿ. ಇವಾಗ ನಿಮಗೆ ಗೊತ್ತಾಗಿರಬಹುದು ನಮ್ಮ ಫ್ರೆಂಡ್ಶಿಪ್ ಸೀಕ್ರೆಟ್ ಏನು ಅಂತ. ನಾವು ಎಲ್ಲೇ ಹೋದ್ರೂ ಮೂವರು ಒಟ್ಟಿಗೆ ಹೋಗ್ತೀವಿ. ಇದನ್ನ ನೋಡಿ ಕೆಲವರು ನಮ್ಮನ್ನ ಸಿಡಿಸ್ತಾರೆ. 3 ಜನ ಹಕ್ಕಿಗಳು ಒಟ್ಟಿಗೆ ಹೊರಟಿದ್ದಾರೆ ಅಂತ ಗಂಡಂದಿರು ಕೂಡ ಕಾಲೆಳಿತಾರೆ. 3 ಜನ ಸೇರಿ ಇಡೀ ಊರಿನ ಪಂಚಾಯ್ತಿ ಮಾಡ್ತಾರೆ ಅಂತಾರೆ. ಆದ್ರೆ ನಾವು ಅದನ್ನ ತಲೆಗೆ ಹಾಕೊಳ್ಳಲ್ಲ. ಸುಧಾ ನನಗಿಂತ 1 ವರ್ಷ ದೊಡ್ಡವಳು, ಮಂಜು ನನಗಿಂತ 2 ವರ್ಷ ಚಿಕ್ಕವಳು. ಆದ್ರೂ ನಮ್ಮಲ್ಲಿ ಅಕ್ಕ ಅಕ್ಕ ಅಂತ ಕರೆಯೋ ರೂಢಿ ಇಲ್ಲ. ಎಲ್ಲರೂ ಫ್ರೆಂಡ್ಸ್ ತರಾನೇ ಮಾತಾಡ್ತೀವಿ. ಆದ್ರೆ ನಮ್ಮ ಮೂವರ ಮದುವೆ ಜೀವನನೂ ಒಂದೇ ತರ ಇದೆ. 2 ಮಕ್ಕಳು ಆದ್ಮೇಲೆ ಅವರಿಬ್ಬರ ಲೈಫ್ ಕೂಡ ನನ್ನ ತರಾನೇ ಆಗಿದೆ. ಅವರ ಗಂಡಂದಿರು ಇಲ್ಲೇ ಪಕ್ಕದಲ್ಲೇ ಇರ್ತಾರೆ, ದಿನ ಮನೆಗೆ ಬರ್ತಾರೆ. ಆದ್ರೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಖುಷಿ ಇಲ್ಲ. ಈ ವಿಷಯವನ್ನು ನಾವು ಕೆಲವು ದಿನಗಳ ಮುಂಚೆಯಷ್ಟೇ ಚರ್ಚೆ ಮಾಡೋಕೆ ಶುರು ಮಾಡಿದ್ವಿ. ಮೊದಲಿಗೆ ಯಾರೂ ಈ ವಿಷಯ ಹೇಳ್ತಿರಲಿಲ್ಲ. ಎಲ್ಲರೂ ತುಂಬಾ ಹ್ಯಾಪಿ ಆಗಿರೋ ತರಾನೇ ನಟಿಸ್ತಾ ಇದ್ವಿ. ಆದ್ರೆ ನಮ್ಮಲ್ಲಿ ಮಂಜು ಇದ್ದಾಳಲ್ಲ, ಅವಳಿಗೆ ಈ ತರಹದ ವಿಷಯಗಳಲ್ಲಿ ತುಂಬಾ ಇಂಟರೆಸ್ಟ್ ಇದೆ ಅಂತ ನಮಗೆ ಅನಿಸ್ತಾ ಇತ್ತು. ಅವಳಿಗೆ ಯಾರಾದ್ರೂ ಹ್ಯಾಂಡ್ಸಮ್ ಹುಡುಗರು ಕಂಡ್ರೆ ಸಾಕು, ಒಂದು ತರಹದ ಕ್ರೇಜ್ ಶುರುವಾಗಿ ಬಿಡುತ್ತೆ. ಅವರ ಹತ್ತಿರ ಹೋಗಿ ಮಾತಾಡೋಕೆ ನಿಂತು ಬಿಡ್ತಾಳೆ, ಕಮೆಂಟ್ ಬೇರೆ ಮಾಡ್ತಾಳೆ. ಯಪ್ಪ ಎಷ್ಟು ಚೆನ್ನಾಗಿದ್ದಾನೆ ಹುಡುಗ, ಯಾವ ಜಿಮ್ಗೆ ಹೋಗ್ತೀಯಾ ತಮ್ಮ, ಸೂಪರ್ ಆಗಿದ್ದೀಯಾ ಅಂತೆಲ್ಲ ಅಲ್ಲಿರೋ ಯುವಕರ ಹತ್ತಿರ ತುಂಬಾ ಇಂಟರೆಸ್ಟ್ ತೋರಿಸ್ತಾ ಇದ್ಲು. ನಾನು ಮತ್ತು ಸುಧಾ ಅವಳಿಗೆ ಬೈತಾ ಇದ್ವಿ. ಆದ್ರೆ ಅವಳು ಕೇಳ್ತಿರಲಿಲ್ಲ. ಚೆನ್ನಾಗಿರೋರನ್ನ ನೋಡಿದಾಗ ಹೊಗಳ್ಬೇಕು, ಅದ್ರಲ್ಲೇನಿದೆ ಅಂತ ಇದ್ಲು. ಅವಳಿಗೆ ಒಳಗೊಳಗೆ ಏನೋ ಒಂಥರ ಫೀಲಿಂಗ್ ಇದೆ ಅಂತ ನಮಗೆ ಅನಿಸ್ತಾ ಇತ್ತು. ಆದ್ರೆ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ನೇರವಾಗಿ ಕೇಳೋಕೆ ಹೋಗ್ತಿರಲಿಲ್ಲ. ಆದ್ರೆ ಒಂದು ದಿನ ಸುಧಾ ಏನೋ ಮಾತಿನ ಮಧ್ಯೆ ಮಂಜುಗೆ ನೇರವಾಗಿಯೇ ಕೇಳ್ಬಿಟ್ಲು. ಏ ಮಂಜು, ಚೆನ್ನಾಗಿರೋ ಹುಡುಗರನ್ನ ನೋಡಿದ್ರೆ ಸಾಕು, ಯಾಕೆ ಅಷ್ಟೊಂದು ಹೊತ್ತು ಮಾತಾಡ್ತೀಯಾ? ಎಲ್ಲಾದ್ರೂ ಹೊರಟ್ರೆ ಸಾಕು, ಯಾರಾದ್ರೂ ಸಿಕ್ಕಿದ್ರೆ ಸುಮ್ಮನೆ ಮಾತಾಡಿಸ್ತೀಯಾ? ಇದು ಒಳ್ಳೆ ಅಭ್ಯಾಸ ಅಲ್ಲ. ನಿನ್ನ ಗಂಡ ನಿನ್ನನ್ನ ಲವ್ ಮಾಡಿ ಮದುವೆಯಾಗಿದ್ದಲ್ವಾ? ಮುಂಚೆ ಎಲ್ಲ ನನ್ನ ಗಂಡ ನನ್ನನ್ನ ತುಂಬಾ ಲವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಇವಾಗ ಏನಾಯ್ತು? ಅವನು ಇವಾಗ ಇನ್ನೂ ಸಣ್ಣ ಆಗ್ಬಿಟ್ಟಿದ್ದಾನಲ್ಲೇ ಅಂತ ರೇಗಿಸಿದ್ಲು. ಅದಕ್ಕೆ ಮಂಜು ಏನೂ ಮಾತಾಡಲಿಲ್ಲ. ತಕ್ಷಣ ಸುಧಾ ಮತ್ತೆ ಅಂದ್ಲು, ಅವನು ಸಣ್ಣಗಾಗಿ ಇವಾಗ ಇಲ್ಲದ ಹಾಗೆ ಆಗ್ಬಿಟ್ಟಿದ್ದಾನೆ. ನಿನಗೆ ಜೀವನದಲ್ಲಿ ಯಾವುದೋ ಒಂದು ಕೊರತೆ ಇದೆ ಅಂತ ಆಟ ಆಡಿಸಿದ್ಲು. ಮೊದಲಿಗೆ ಅವಳು ಏನೂ ಹೇಳಲಿಲ್ಲ. ಆದ್ರೆ ಒಂದು ಹಂತದಲ್ಲಿ ರೋಡ್ನಲ್ಲೇ ಅವಳು ಜೋರಾಗಿ ಕಿರುಚಾಡಿಬಿಟ್ಲು. ಹೌದು, ನನಗೆ ಆಸೆಗಳು ಇವೆ, ಕೊರತೆಯೂ ಇದೆ. ನನ್ನ ಗಂಡ ನನ್ನನ್ನ ಕೇರ್ ಮಾಡ್ತಿಲ್ಲ.
ನಾನು ದಿನ ರಾತ್ರಿ ಅಳ್ತಾ ಇರ್ತೀನಿ. ನಿಮಗೆ ಹೇಳಿ ಏನು ಪ್ರಯೋಜನ? ನೀವು ಇಬ್ಬರೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ನಮ್ಮಿಬ್ಬರ ಮೇಲೂ ಕೋಪ ಮಾಡ್ಕೊಂಡ್ಲು. ಇದರಿಂದ ನಮ್ಮ ಮೂವರ ಮಧ್ಯೆ ರೋಡ್ನಲ್ಲೇ ದೊಡ್ಡ ಜಗಳ ಶುರುವಾಗಿ ಬಿಡ್ತು. ನಾನು ಇಲ್ಲಿ ಬೇಡ, ಎಲ್ಲಾದ್ರೂ ಕೂತು ಮಾತಾಡೋಣ ಸುಮ್ಮನಿರಿ ಅಂತ ಕರ್ಕೊಂಡು ಹೋದೆ. ಹಾಗೆ ಹೋಗೋ ದಾರಿಯಲ್ಲಿ ಮೈಸೂರಿನ ಒಂದು ಪಾರ್ಕ್ನಲ್ಲಿ ಕೂತು ತುಂಬಾ ಹೊತ್ತು ಮಾತಾಡಿದ್ವಿ. ಅವತ್ತೇ ಎಲ್ಲಾ ವಿಷಯಗಳು ಓಪನ್ ಆಗಿ ಹೊರಗೆ ಬಂದಿದ್ದು. ಹೌದು, ಅವಳ ಗಂಡ ಅವಳನ್ನ ಕಡೆಗಣಿಸಿ 5-6 ತಿಂಗಳಾಗಿತ್ತು. ಸುಧಾ ಗಂಡ ತಿಂಗಳಿಗೊಮ್ಮೆ ಮುಖ ತೋರಿಸಿದ್ರೆ ಹೆಚ್ಚು, ಅಷ್ಟೇ ಅವರ ಕತೆ. ಇನ್ನು ನನ್ನ ವಿಷಯ ಬಿಡಿ, ಅವರಿಗೆ 6 ತಿಂಗಳು 1 ವರ್ಷ ಆದ್ರೆ ನನ್ನ ಗಂಡನಿಗೆ ವರ್ಷಗಳೇ ಆದ್ರೂ ಅಷ್ಟೇ. ಯಾವಾಗಲಾದ್ರೂ ಬರ್ತಾರೆ, ಬಂದಾಗ ಅಡುಗೆ ಮಾಡಿ ಬಡಿಸೋದು ಬಿಟ್ರೆ ನನಗೆ ಬೇರೆ ಯಾವುದೇ ರೋಲ್ ಇಲ್ಲ. ಹೀಗೆ ನಮ್ಮ ಮೂವರೂ ಪರಸ್ಪರ ಮನಸ್ಸು ಬಿಚ್ಚಿ ಮಾತಾಡಿದ ಮೇಲೆ ನಮ್ಮ ಫ್ರೆಂಡ್ಶಿಪ್ ಇನ್ನೂ ಗಟ್ಟಿಯಾಯ್ತು. ಅವತ್ತಿನಿಂದ ಎಲ್ಲಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಮಂಜುಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಅಂತ ಹೇಳಿದ್ನಲ್ವಾ, ಅವಳು ಆಮೇಲೆ ದಿನ ಈ ವಿಷಯಗಳನ್ನೇ ಮಾತಾಡೋಕೆ ಶುರು ಮಾಡಿದ್ಲು. ಅವಾಗಲೇ ಅವಳು ನಮಗೆ ನಿಜ ಹೇಳಿದ್ದು. ಚೆನ್ನಾಗಿರೋ ಗಂಡಸರನ್ನ ನೋಡಿದಾಗ ನನಗೆ ಏನೋ ಒಂಥರ ಆಗುತ್ತೆ ಅಂತ ಕೇಳಿದ್ರಲ್ವಾ. ಹೌದು, ನಾನು ಹಾಗೆ ಸುಮ್ಮನೆ ಇಷ್ಟಪಡ್ತೀನಿ. ನನ್ನ ಬಲೆಯಲ್ಲಿ ಯಾರಾದ್ರೂ ಬಿದ್ರೆ ನನಗೇನಾದ್ರೂ ಖುಷಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಆದ್ರೆ ವಿಷಯ ಕೈ ಮೀರುತ್ತೆ ಅನ್ನೋವಾಗ್ಲೇ ನಾನು ತಕ್ಷಣ ಅದನ್ನ ನಿಲ್ಲಿಸಿ ಬಿಡ್ತೀನಿ. ಯಾಕಂದ್ರೆ ನನಗೆ ಕೆಟ್ಟ ಹೆಸರು ಬರೋದು ಇಷ್ಟ ಇಲ್ಲ, ಅದಕ್ಕೆ ಸುಮ್ಮನಾಗ್ತೀನಿ ಅಂದ್ಲು. ಮತ್ತೆ ಯಾಕೆ ಸುಮ್ಮನೆ ಅವರ ಹತ್ತಿರ ಅಷ್ಟು ಕ್ಲೋಸ್ ಆಗ್ತೀಯಾ ಅಂತ ಸುಧಾ ಕೇಳಿದಾಗ ಅವಳು ಅಂದ್ಲು, ನನ್ನ ಪರಿಸ್ಥಿತಿ ಆಗಿದೆ, ನಾನು ನನ್ನ ಆಸೆಗಳನ್ನ ಹೀಗಾದ್ರೂ ತೀರಿಸ್ಕೊಳ್ತೀನಿ, ಆದ್ರೆ ನಿಮ್ಮ ಕೈಯಲ್ಲಿ ಅದು ಆಗ್ತಿಲ್ಲ ಅಂತ ಹೇಳಿದ್ಲು. ನೀನು ಏನು ಹೇಳ್ತಿದ್ದೀಯಾ ಅಂತ ನಾನು ಕೇಳಿದಾಗ ಅವಳು ಅಂದ್ಲು, ನಾನು ಅವರ ಹತ್ತಿರ ಮಾತಾಡುವಾಗ ನನಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ಆಮೇಲೆ ಅವರು ಮೊಬೈಲ್ ನಂಬರ್ ಕೇಳಿದಾಗ ಅಥವಾ ಕಮೆಂಟ್ ಮಾಡಿದಾಗ ನನಗೆ ಒಳಗೊಳಗೆ ತುಂಬಾ ಖುಷಿಯಾಗುತ್ತೆ. ಕೆಲವೊಮ್ಮೆ ನನಗೆ ಇವನು ನನ್ನ ಟೈಪ್ ಹುಡುಗ ಅನ್ಸಿದ್ರೆ ಅವತ್ತು ರಾತ್ರಿ ನಾನು ನನ್ನ ಸೀಕ್ರೆಟ್ ಆಸೆಗಳನ್ನ ನಾನೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಸ್ವಯಂ ತೃಪ್ತಿ ಪಡ್ಕೊಳ್ತೀನಿ ಅಂದ್ಲು. ಬೇರೆಯವರು ನಮಗೆ ಹೆಲ್ಪ್ ಮಾಡ್ದೇ ಇದ್ದಾಗ ನಮ್ಮ ವಿಷಯಗಳನ್ನ ನಾವೇ ನೋಡ್ಕೋಬೇಕು ತಾನೇ ಅಂತ ಅವಳು ಹೇಳಿದಾಗ ನಮ್ಮಿಬ್ಬರಿಗೂ ಆಶ್ಚರ್ಯ ಆಯ್ತು. ಇದು ಎಷ್ಟ ದಿನದಿಂದ ನಡೀತಿದೆ ಅಂತ ಕೇಳಿದ್ರೆ ನನ್ನ ಗಂಡ ಯಾವಾಗ ನನ್ನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ನೋ ಅವತ್ತಿನಿಂದ ಅಂದ್ಲು. ಅಂದ್ರೆ ನೀನು ಹುಡುಗರ ಜೊತೆ ಮಾತಾಡಿ ನಂಬರ್ ಕೊಟ್ಟು ಅವರು ಕಾಲ್ ಮಾಡಿದಾಗ ಮಾತಾಡ್ತೀಯ, ಆದ್ರೆ ತಪ್ಪು ದಾರಿಗೆ ಹೋಗಲ್ಲ, ಕೇವಲ ನಿನ್ನ ಒಂದು ದಿನದ ಟೈಮ್ ಪಾಸ್ಗೆ ಅವರನ್ನ ಬಳಸ್ತೀಯಾ ಅಷ್ಟೇನಾ ಅಂತ ಕೇಳಿದ್ದಕ್ಕೆ ಅವಳು ಜೋರಾಗಿ ನಕ್ಕಳು. ಇವಾಗಿಗಾದ್ರೂ ನಿಮಗೆ ಈ ಮುಗ್ಧ ಜೀವಿಗಳಿಗೆ ವಿಷಯ ಅರ್ಥ ಆಯ್ತಲ್ಲ ಅಂತ ನಮ್ಮನ್ನ ನೋಡಿ ನಕ್ಕಳು. ಆಗ ಸುಧಾ ಅಂದ್ಲು, ನಮಗೆ ಇದೆಲ್ಲ ರೂಢಿ ಇಲ್ಲಪ್ಪ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮನ್ನ ತುಂಬಾ ಡೀಸೆಂಟ್ ಆಗಿ ಬೆಳೆಸಿದ್ದಾರೆ. ಅದಕ್ಕೆ ಅವಳು ಮತ್ತೆ ನಕ್ಕು, ನಮಗೆ ನಾವೇ ಖುಷಿ ಪಡಬೇಕು ಬಿಟ್ರೆ ಯಾರೂ ಬಂದು ಕೊಡಲ್ಲ, ಆದ್ರೆ ನಿನಗೆ ಇದೆಲ್ಲ ಹೇಗೆ ಸಾಧ್ಯ ಆಗ್ತಿದೆ ಅಂತ ಕೇಳಿದ್ವಿ. ಆಗ ಅವಳು, ನನ್ನ ಜೊತೆ ಓದಿದ ಒಬ್ಬಳು ಫ್ರೆಂಡ್ ಇದ್ದಾಳೆ, ಅವಳು ನನಗೆ ಇದೆಲ್ಲದಕ್ಕೂ ಹೆಲ್ಪ್ ಆಗೋ ಕೆಲವು ವಸ್ತುಗಳು, ಅಡಲ್ಟ್ ಟಾಯ್ಸ್, ವೈಬ್ರೇಟರ್ಸ್ ಸಿಗುತ್ತವೆ ಅಂತ ಹೇಳಿದ್ಲು. ನನಗೆ ತಗೊಳ್ಳೋಕೆ ಭಯ ಇತ್ತು, ಆದ್ರೆ ಅವಳೇ ನನಗೆ ತರಿಸಿಕೊಟ್ಲು. ಅವಳು ಬೆಂಗಳೂರಿನಲ್ಲಿ ಇದ್ದಾಳೆ ಅಂದ್ಲು. ಏ ಮಂಜು, ಇವೆಲ್ಲ ನಿನ್ನ ಹತ್ತಿರ ಇದೆಯಾ? ಅಷ್ಟೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಇಷ್ಟು ದಿನ ಇಂಥ ವಿಷಯ ಮುಚ್ಚಿಟ್ಟಿದ್ದೀಯಲ್ಲೇ ಅಂತ ಕೇಳಿದ್ವಿ. ನೀವು ಇಷ್ಟು ದಿನ ಈ ವಿಷಯ ಮಾತಾಡೇ ಇರಲಿಲ್ಲ, ಇವಾಗ ಮಾತು ಬಂತು ಅದಕ್ಕೆ ಹೇಳ್ದೆ. ಆ ವಸ್ತು ನನ್ನ ಹತ್ತಿರಾನೇ ಇದೆ, ಒಂದಿನ ತೋರಿಸ್ತೀನಿ, ನಮ್ಮ ಮನೆಗೆ ಬನ್ನಿ ಅಂದ್ಲು. ಹಾಗೆ ನಾವಿಬ್ಬರೂ ಅದನ್ನ ನೋಡೋಕೆ ಅವಳ ಮನೆಗೆ ಹೋದ್ವಿ. ಇವತ್ತಿನ ಕಾಲದಲ್ಲೂ ಇಂಥವರು ಇರ್ತಾರ ಅಂತ ನೀವು ಕೇಳಬಹುದು ಮೇಡಂ. ಹೌದು, ಇರ್ತಾರೆ. ನಮಗೆ ಈ ವಿಷಯ ಗೊತ್ತಿದ್ರೂ ನಾವು ಇದರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಅವಳ ಹತ್ತಿರ ಹೋದಾಗ 2 ಟೈಪ್ ವಸ್ತುಗಳನ್ನ ನೋಡಿದ್ವಿ. ಮಂಜು, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು, ನೀನು ನಮಗಿಂತ ತುಂಬಾ ಅಡ್ವಾನ್ಸ್ ಆಗಿದ್ದೀಯಾ ಅಂದ್ವಿ. ಅದಕ್ಕೆ ಅವಳು, ನಮಗೆ ಒಂದು ಖುಷಿ ಬೇಕು ಅಂದಾಗ ನಮಗಿಂತ ದೊಡ್ಡದಾಗಿಯೇ ಯೋಚನೆ ಮಾಡ್ಬೇಕು ಅಂತ ಅದರ ಉಪಯೋಗಗಳ ಬಗ್ಗೆ ಸೈಂಟಿಫಿಕ್ ಆಗಿ ಎಲ್ಲ ವಿವರಿಸಿದ್ಲು. ನಾವು ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡು ಕೇಳ್ತಾ ಇದ್ವಿ. ಹೇಗೋ ಮನೆಗೆ ವಾಪಸ್ ಬರುವಾಗ ನಾನು ಸುಧಾಗೆ ಹೇಳ್ದೆ, ಒಂದು ವಿಷಯ ನಿಜ, ನಮ್ಮಲ್ಲಿ ಮಂಜುನೇ ತುಂಬಾ ಜಾಣೆ. ಅವಳಿಗೆ ಅವಳ ಖುಷಿ ಹೇಗೆ ನೋಡ್ಕೋಬೇಕು ಅಂತ ಗೊತ್ತಿದೆ. ನಾವು ಮಾತ್ರ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಗಂಡನಿಗೆ ಬೈದುಕೊಂಡು ಜೀವನ ತಳ್ಳುತ್ತಿದ್ದೀವಿ. ಆಗ ಸುಧಾ ಕೂಡ ಒಪ್ಪಿಕೊಂಡು, ಹೌದು ರಾಧಿಕಾ, ಅವಳು ಜಾಣೆನೆ. ಅವಳನ್ನ ಆಟ ಆಡಿಸಿದ್ರು ಅವಳು ತುಂಬಾ ರಿಲ್ಯಾಕ್ಸ್ ಆಗಿ ಲೈಫ್ ಎಂಜಾಯ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾವಿಬ್ಬರೇ ಇಲ್ಲಿ ಎಲ್ಲಾ ಕಳ್ಕೊಳ್ತಿರೋದು ಅಂದ್ಲು. ನನ್ನ ಗಂಡ ಇನ್ಮೇಲೆ ಬಂದು ಪ್ರೀತಿ ತೋರಿಸಿದ್ರು ನನಗೆ ಅಷ್ಟೊಂದು ಇಂಟರೆಸ್ಟ್ ಬರಲ್ಲ ಅಂತ ಸುಧಾ ಹೇಳಿದಾಗ
ನಾನು ನನ್ನ ಗಂಡನ ಕಥೆನೂ ಅಷ್ಟೇ, ಇನ್ಮೇಲೆ ಅವರು ಚೇಂಜ್ ಆಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ಮನಸ್ಸು ಇವಾಗ ಒಂಥರ ಡಲ್ಲಾಗಿ ಕ್ಲೋಸ್ ಆಗಿರೋ ಡ್ಯಾಮ್ ತರ ಆಗ್ಬಿಟ್ಟಿದೆ ಅಂದೆ. ಆಗ ಸುಧಾ, ಕರೆಕ್ಟ್, ಆದ್ರೆ ಮಂಜು ನಮಗಿಂತ ಚಿಕ್ಕವಳು, ಅವಳೊಳಗೆ ಆಸೆಗಳ ಬೆಂಕಿ ಇದೆ, ಅದಕ್ಕೆ ಅವಳಿಗೆ ಅಷ್ಟು ಧೈರ್ಯ ಅಂದ್ಲು. ಅದಕ್ಕೆ ನಾನು ಹೌದು, ಆದ್ರೆ ಅವಳಷ್ಟ ಧೈರ್ಯ ನನಗಂತೂ ಇಲ್ಲ ಎಂದೆ. ಇನ್ನೊಂದು ದಿನ ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡುವಾಗ ಸುಧಾ ಒಂದು ಐಡಿಯಾ ಕೊಟ್ಟಳು. ಮಂಜು, ಇವೆಲ್ಲಾ ವಸ್ತುಗಳನ್ನ ಬಳಸೋದಕ್ಕಿಂತ ರಿಯಲ್ ಆಗಿ ಲೈಫ್ ಎಂಜಾಯ್ ಮಾಡೋದು ಅಲ್ವಾ ಒಳ್ಳೆಯದು. ನಿನಗೆ ಅಷ್ಟೊಂದು ಜಾಣ್ಮೆ ಇದೆ, ಹ್ಯಾಂಡ್ಸಮ್ ಹುಡುಗರನ್ನ ಪಟಾಯಿಸಿ ಮೊಬೈಲ್ ನಂಬರ್ ಕೊಟ್ಟು ಆಮೇಲೆ ಹಿಂದೆ ಸರಿಯುತ್ತೀಯಾ? ಇದರಿಂದ ಅವರಿಗೆ ನಿನ್ನ ಮೇಲೆ ಸಿಟ್ಟು ಬರಬಹುದು. ಅದಕ್ಕಿಂತ ನಿಜವಾದ ರಿಲೇಶನ್ಶಿಪ್ ಬೆಟರ್ ಅಲ್ವಾ ಅಂದ್ಲು. ಅದಕ್ಕೆ ಮಂಜು, ಅದು ತುಂಬಾ ರಿಸ್ಕ್, ಯಾರಾದ್ರೂ ತಿಳಿದ್ರೆ ಕಷ್ಟ ಅಂದ್ಲು. ಆಗ ಸುಧಾ, ಇಷ್ಟೊಂದು ಬುದ್ಧಿ ಇರೋ ನಿನಗೆ ಯಾರೂ ತಿಳಿಯದ ಹಾಗೆ ಮ್ಯಾನೇಜ್ ಮಾಡೋಕೆ ಆಗಲ್ವಾ? ನಿನ್ನ ಗಂಡ ಇರೋ ರೂಮ್ನಲ್ಲೇ ನೀನು ಆ ವಸ್ತುಗಳನ್ನ ರಹಸ್ಯವಾಗಿ ಇಟ್ಟಿದ್ದೀಯಾ, ಅವರಿಗೆ ಇನ್ನೂ ಗೊತ್ತಾಗಿಲ್ಲ. ಹಾಗಿದ್ದ ಮೇಲೆ ಇಂಥದ್ದೊಂದು ರಿಲೇಶನ್ಶಿಪ್ ಮ್ಯಾನೇಜ್ ಮಾಡೋದು ನಿನಗೆ ಕಷ್ಟನಾ ಅಂದ್ಲು. ಆಗ ಮಂಜು, ನೀವಿಬ್ಬರೂ ನನಗೆ ಫುಲ್ ಸಪೋರ್ಟ್ ಆಗಿ ಇರ್ತೀರಾ ಅಂದ್ರೆ ನಾನು ಓಕೆ ಅಂದ್ಲು. ನಾನು ತಕ್ಷಣ, ನಾವು ಏನು ಸಪೋರ್ಟ್ ಮಾಡೋಕೆ ಸಾಧ್ಯ, ನಿನ್ನಷ್ಟು ಧೈರ್ಯ ನಮಗಿಲ್ಲ ಎಂದೆ. ಅದಕ್ಕೆ ಅವಳು, ಧೈರ್ಯ ಇಲ್ಲದಿದ್ರೂ ಪರವಾಗಿಲ್ಲ, ನನಗೆ ಒಂದು ಸೇಫ್ ಆದ ಜಾಗ ಬೇಕು. ನನ್ನ ಮನೆಯಲ್ಲಿ ಇದು ಸಾಧ್ಯವಿಲ್ಲ ಅಂತ ನಿಮಗೆ ಗೊತ್ತು. ನಾನು ಯಾರನ್ನಾದ್ರೂ ಅರೇಂಜ್ ಮಾಡಿದ್ರೆ ನಿಮ್ಮ ಮನೆಗೆ ಕರ್ಕೊಂಡು ಬರಲ್ಲ ಅಂತ ನನ್ನನ್ನ ಕೇಳಿದ್ಲು. ನನಗೆ ಅದು ಕೇಳಿ ತುಂಬಾ ಭಯ ಆಯ್ತು, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆದ್ರೆ ನಾನು ಹೇಳೋಕೆ ಮುಂಚೆನೆ ಸುಧಾ ಮಧ್ಯೆ ಬಾಯಿ ಹಾಕಿ, ಅಯ್ಯೋ ಅದಕ್ಕೇನಂತೆ, ನನ್ನ ಮನೆಯಲ್ಲಿ ಫ್ರೀ ಇದ್ದಾಗ ನನ್ನ ಮನೆಗೆ ಕರ್ಕೊಂಡು ಬಾ, ಇವಳ ಮನೆಯಲ್ಲಿ ಫ್ರೀ ಇದ್ದಾಗ ಇವಳ ಮನೆಗೂ ಬರಲಿ, ಇವಳು ಓಕೆ ಅಂತಾಳೆ ಅಂದ್ಲು. ನಾನು ಏನ್ ಸುಧಾ ಹೀಗೆ ಹೇಳ್ತಿದ್ದೀಯಾ ಅಂದೆ. ಆಗ ಸುಧಾ, ಪರವಾಗಿಲ್ಲ ಬಿಡೆ, ಇದರಿಂದ ನಮಗೇನು ನಷ್ಟ ಇಲ್ಲ ತಾನೇ. ನಮಗೆ ಧೈರ್ಯ ಇಲ್ಲದಿದ್ರೂ ಅವಳ ಲೈಫ್ನಲ್ಲಿ ನಡೆಯೋದನ್ನು ನೋಡಿಯೋ ಅಥವಾ ಕೇಳಿಯೋ ನಾವು ಒಂದು ಸ್ವಲ್ಪ ಖುಷಿ ಪಡಬಹುದು ಅಷ್ಟೇ. ನಾವಿಬ್ಬರು ಬಿಟ್ರೆ ಅವಳಿಗೆ ಸಹಾಯ ಮಾಡೋರು ಯಾರು ಹೇಳು ಅಂದ್ಲು. ಇದೆಲ್ಲಾ ಕೇಳಿದಾಗ ನನಗೂ ಒಂದು ತರಹದ ಕೌತುಕ, ಖುಷಿ ಅನಿಸ್ತು. ನನಗೂ ಸುಧಾಗೂ ಅಂಥ ತೀವ್ರವಾದ ಆಸೆಗಳು ಇಲ್ಲದಿದ್ರೂ ಮಂಜುಗಾದ್ರೂ ಅವಳ ಆಸೆಗಳು ಈಡೇರಲಿ, ನಮಗೂ ಒಂದು ಚೇಂಜ್ ಇರುತ್ತೆ ಅನ್ಕೊಂಡ್ವಿ. ಫ್ರೆಂಡ್ಗೆ ಹೆಲ್ಪ್ ಮಾಡೋ ಖುಷಿ ಅಷ್ಟೇ ನಮ್ಮದಾಗಿತ್ತು. ಆವಾಗ ಮಂಜು ಹೇಳಿದ್ಲು, ಹಾಗಾದ್ರೆ ನನಗೆ ತುಂಬಾ ಇಷ್ಟ ಇರೋ ಒಬ್ಬ ಹುಡುಗ ಇದ್ದಾನೆ, ಅವನು ಕೂಡ 100% ರೆಡಿಯಾಗಿದ್ದಾನೆ. ಅದು ಯಾರು ಅಂತ ಕೇಳಿದ್ರೆ ನಮ್ಮ ಶ್ಯಾಮಣ್ಣನ ಮಗ ರೋಹನ್ ಅಂದ್ಲು. ಅವನೇನಾ? ಅವನು ಇವಾಗ ಬೆಂಗಳೂರಿನಲ್ಲಿ ಟೆಕ್ ಓದಿದ್ದಾನೆ ಅಲ್ವಾ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಅಂದೆ ನಾನು. ಅವಳು, ಹೌದು, ಅದೇ ನನ್ನ ದೊಡ್ಡ ಪ್ರಾಬ್ಲಮ್. ಅವನಷ್ಟು ಹ್ಯಾಂಡ್ಸಮ್ ಹುಡುಗ ನಮ್ಮ ಇಡೀ ಏರಿಯಾದಲ್ಲೇ ಇಲ್ಲ. ಅವನಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ, 100 ಸಲ ಕೇಳಿದ್ದಾನೆ, ಚೆನ್ನಿ ಅಕ್ಕ ನೀವು ಒಮ್ಮೆ ಸನ್ನೆ ಮಾಡಿದ್ರೆ ಸಾಕು ನಾನು ಬರ್ತೀನಿ ಅಂತ. ಆದ್ರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಅವನ ಮನೆಗೆ ಹೋಗೋಕೆ ಆಗಲ್ಲ, ಊರವರು ನೋಡಿದ್ರೆ ಏನಂತಾರೆ ಅಂದ್ಲು. ಆಗ ಸುಧಾ, ನಮ್ಮ ಮನೆಗೆ ಬಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಎಂದ್ಲು. ನಾನು ಸುಮ್ಮನೆ ರಿಸ್ಕ್ ತಗೋಬೇಡ, ಇದೆಲ್ಲ ಹೇಗೆ ಸಾಧ್ಯ ಅಂದಾಗ ಸುಧಾ ಒಂದು ಪ್ಲಾನ್ ಹೇಳಿದ್ಲು. ನೋಡು ರಾಧಿಕಾ, ನೀನು ಹೇಗೂ ಮನೆಯಲ್ಲಿ ಒಬ್ಬಳೇ ಇರ್ತೀಯ, ಮಕ್ಕಳು ಅತ್ತೆ ಮನೆಗೆ ಹೋಗ್ತಾರೆ. ಮಂಜು ಒಂದು ದಿನ ನಿನ್ನ ಜೊತೆ ಮಲಗೋಕೆ ಅಂತ ನಿನ್ನ ಮನೆಗೆ ಬರಲಿ. ಫ್ರೆಂಡ್ ಮನೆಗೆ ಬಂದಿದ್ದಾಳೆ ಅಂದ್ರೆ ಅವಳ ಗಂಡನಿಗೂ ಅನುಮಾನ ಬರಲ್ಲ, ಆವಾಗ ಆ ಹುಡುಗ ರೋಹನ್ ಇಲ್ಲಿಗೆ ಬರಬಹುದು, ಯಾರೂ ಗಮನಿಸಲ್ಲ, ಆರಾಮಾಗಿ ಇರಬಹುದು ಅಂದ್ಲು. ಸುಧಾ ಹೀಗೆಲ್ಲ ಕಾಲೆಳೆಯುತ್ತಾ ಪ್ಲಾನ್ ಹೇಳಿದಾಗ ಮಂಜುಗೆ ಅದು ತುಂಬಾ ಇಷ್ಟ ಆಯ್ತು. ಆದ್ರೆ ನನಗೆ ಭಯದಿಂದ ಕೈ ಕಾಲು ನಡುಗುತ್ತಾ ಇತ್ತು. ದೇವರೇ, ಯಾರಾದ್ರೂ ನೋಡಿಬಿಟ್ರೆ, ಪಕ್ಕದಲ್ಲೇ ಮಾವ, ಅತ್ತೆ, ಮಕ್ಕಳು ಎಲ್ಲರೂ ಇದ್ದಾರೆ, ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ ಅನ್ಕೊಂಡೆ. ಆದ್ರೆ ಮೂವರೂ ಒಟ್ಟಿಗೆ ಇರೋದ್ರಿಂದ ಏನಾದ್ರೂ ಆಗಲಿ ನೋಡೋಣ ಅಂತ ಮೊದಲು ನನ್ನ ಮನೆಯಲ್ಲೇ ಈ ಪ್ಲಾನ್ ಮಾಡೋಕೆ ಒಪ್ಕೊಂಡೆ. ಹಾಗೆ ಮಂಜು ದಿನ ರಾತ್ರಿ ನನ್ನ ಜೊತೆ ಮಲಗೋಕೆ ಅಂತ ನಮ್ಮ ಮನೆಗೆ ಬರೋಕೆ ಶುರು ಮಾಡಿದ್ಲು. ಅವಳ ಗಂಡನಿಗೂ ಇದರಲ್ಲಿ ಯಾವುದೇ ಅನುಮಾನ ಬರಲಿಲ್ಲ. ಅವಳ ಗಂಡ ಸಿಕ್ಕಾಗ ನಾನು ಕೂಡ ಸುಮ್ಮನೆ ಹೇಳಿದ್ದೆ, ನನಗೆ ಮಧ್ಯೆ ಮಧ್ಯೆ ಮೈಗ್ರೇನ್ ತಲೆನೋವು ಬರುತ್ತೆ, ಆ ಸಮಯದಲ್ಲಿ ಯಾರಾದ್ರೂ ಜೊತೆಗಿದ್ರೆ ಒಳ್ಳೆಯದು. ಮಕ್ಕಳು ಹೇಗೂ ಅತ್ತೆ ಮನೆಯಲ್ಲೇ ಮಲಗ್ತಾರೆ, ಅದಕ್ಕೆ ಮಂಜು ಬರ್ತಾಳೆ ಅಂದಿದ್ದೆ. ಅವನು ನನ್ನನ್ನ ತುಂಬಾ ನಂಬಿದ್ದರಿಂದ ಏನೂ ಅನ್ಕೊಳ್ಳಲಿಲ್ಲ. ಹೀಗೆ ಮಂಜು ನಮ್ಮ ಮನೆಗೆ ಬರೋಕೆ ಶುರು ಮಾಡಿದ್ಲು. ಮೊದಲನೇ ದಿನ ಮಾಮೂಲಿಯಾಗಿ ಕಳೀತು. ಆದ್ರೆ 2ನೇ ದಿನ ಬಂದಾಗ ಅವಳು ಅಂದ್ಲು, ಇವತ್ತು ಅವನು ಬರ್ತಿದ್ದಾನೆ ರಾಧಿಕಾ. ಅವಳು ತುಂಬಾ ಕೂಲ್ ಆಗಿದ್ಲು, ಆದ್ರೆ ನನ್ನ ಹೃದಯ ಮಾತ್ರ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಹುಡುಗ ಬಂದ್ರೆ ಹೇಗೆ, ಏನಾಗುತ್ತೆ ಅಂತ ನನಗೆ ಒಂಥರ ಟೆನ್ಷನ್ ಆಗ್ತಿತ್ತು.
ರಾತ್ರಿ ಕರೆಕ್ಟಾಗಿ 11:30 ಆದಾಗ ಅವನು ನಮ್ಮ ಅಡುಗೆ ಮನೆ ಬಾಗಿಲ ಹತ್ತಿರ ಬಂದ. ನಾನು ಹೋಗಿ ಬಾಗಿಲು ತೆಗೆದೆ. ಅವನನ್ನು ನೋಡಿ ಒಂದು ಸಣ್ಣದಾಗಿ ನಕ್ಕೆ. ಅವನು ಸ್ವಲ್ಪ ನಾಚಿಕೆಯಿಂದ ನಕ್ಕ. ನಾನು, ತಮ್ಮ, ಯಾವುದೇ ಪ್ರಾಬ್ಲಮ್ ಆಗಲ್ಲ ತಾನೇ ಅಂದೆ. ಅದಕ್ಕವನು, ಅಯ್ಯೋ ಇಲ್ಲ ಅಕ್ಕ, ನಾನು ಬರೋದನ್ನ ಯಾರೂ ನೋಡಿಲ್ಲ, ಭಯಬೇಡ ಅಂದ. ನನಗೆ ಸ್ವಲ್ಪ ಸಮಾಧಾನ ಆಯ್ತು. ನಾನು ಅವರಿಬ್ಬರನ್ನು ನೋಡಿ, ನಾನು ನನ್ನ ರೂಮ್ನಲ್ಲಿ ಇರ್ತೀನಿ, ಏನಾದ್ರೂ ಬೇಕಿದ್ರೆ ಕಾಲ್ ಮಾಡುವ ಅಂತ ಅವರಿಗೆ ರೂಮ್ ತೋರಿಸಿಬಿಟ್ಟು ನನ್ನ ರೂಮ್ಗೆ ಬಂದೆ. ನನ್ನ ರೂಮ್ಗೆ ಬಂದ್ಮೇಲೆ ನನಗೆ ಒಂದೇ ಕಡೆ ಕೂರೋಕೆ ಆಗ್ತಿರಲಿಲ್ಲ. ಅತ್ತ ಇತ್ತ ಓಡಾಡ್ತಿದ್ದೆ. ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಸದ್ದಿಲ್ಲದೆ ರೂಮ್ ಬಾಗಿಲು ತೆಗೆದು ನೋಡ್ದೆ. ಅಲ್ಲಿಂದ ಕೆಲವು ಶಬ್ದಗಳು ಕೇಳಿಸ್ತಾ ಇತ್ತು. ನನಗೆ ಒಂಥರ ಆಶ್ಚರ್ಯ, ಕುತೂಹಲ ಆಯ್ತು. ಆ ಶಬ್ದಗಳು ಕೆಲವು ನಿಮಿಷಗಳ ಕಾಲ ಕೇಳಿಸ್ತಾ ಇತ್ತು. ಆಮೇಲೆ ನಾನು ತಕ್ಷಣ ನನ್ನ ರೂಮ್ಗೆ ಬಂದು ಮಲಗಿಕೊಂಡೆ. ಸುಮಾರು 1.5 ಗಂಟೆ ಆದ್ಮೇಲೆ ಮಂಜು ಬಂದು ನನ್ನ ರೂಮ್ ಬಾಗಿಲು ತಟ್ಟಿದ್ಲು. ನಾನು ಬಾಗಿಲು ತೆಗೆದು ನೋಡಿದಾಗ ಅವಳು ಒಂಥರ ಬೇರೆನೇ ಲೋಕದಲ್ಲಿ ಇರೋ ತರ ಕಾಣ್ತಿದ್ಲು. ಅವಳು ಓಡಿ ಬಂದು ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡ್ಳು. ರಾಧಿಕಾ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು. ನನ್ನ ಲೈಫ್ನಲ್ಲಿ ಇಷ್ಟೊಂದು ದೊಡ್ಡ ಹೆಲ್ಪ್ ಯಾರೂ ಮಾಡಿಲ್ಲ. ನಿಮ್ಮಿಬ್ಬರ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನನಗೆ ಸಿಕ್ಕಿದ ಖುಷಿ ಅಷ್ಟಿಷ್ಟಲ್ಲ ಅಂತ ಹುಚ್ಚಿಯ ತರ ನಕ್ಕಳು. ಹುಡುಗ ಎಲ್ಲಿ ಅಂತ ಕೇಳಿದ್ದಕ್ಕೆ ಅವನನ್ನ ಸೇಫ್ ಆಗಿ ಕಳಿಸಿಕೊಟ್ಟೆ, ಯಾರೂ ನೋಡಿಲ್ಲ ಅಂದ್ಲು. ಆಗ ನನಗೆ ನೆಮ್ಮದಿ ಆಯ್ತು. ಈ ಮಧ್ಯೆ ನಾನು ಬಂದು ನೋಡಿದಾಗ ಶಬ್ದ ಕೇಳ್ತಿತ್ತು ಅಂದೆ. ಅದಕ್ಕೆ ಅವಳು, ಆ ಹುಡುಗ ನಾವನ್ಕೊಂಡ ಹಾಗಲ್ಲ, ನಮ್ಮ ಗಂಡಂದಿರಿಗಿಂತ ತುಂಬಾ ಬೆಟರ್, ಅವನು ಸೂಪರ್ ಅಂದ್ಲು. ಇದಾದ ಮೇಲೆ ನಾವು 1 ವಾರ ವೇಟ್ ಮಾಡಿದ್ವಿ, ಯಾರಾದ್ರೂ ಏನಾದ್ರೂ ಮಾತಾಡ್ಕೊಳ್ತಾರ ಅಂತ. ಆದ್ರೆ ಯಾರೂ ಏನೂ ಅನ್ಕೊಳ್ಳಲಿಲ್ಲ, ಎಲ್ಲೂ ವಿಷಯ ಲೀಕ್ ಆಗಲಿಲ್ಲ. ಆಮೇಲೆ ನನ್ನ ಭಯ ಕೂಡ ಪೂರ್ತಿಯಾಗಿ ಹೋಯ್ತು. ಆಮೇಲೆ ಇದೆಲ್ಲ ನಮಗೆ ಕಾಮನ್ ಆಗಿಬಿಡ್ತು. ಕೆಲವು ದಿನ ಸುಧಾ ಕೂಡ ಬಂದು ನನ್ನ ಜೊತೆ ಇರ್ತಾ ಇದ್ಲು. ನಾವಿಬ್ಬರೂ ಕೇವಲ ಇದನ್ನ ನೋಡಿ ಕೇಳಿ ಎಂಜಾಯ್ ಮಾಡ್ತಿದ್ವಿ ಬಿಟ್ರೆ ನಾವೇನೂ ಮಾಡ್ತಿರಲಿಲ್ಲ. ಆದ್ರೆ ಒಂದು ದಿನ ಸುಧಾ ನನಗೆ ಹೇಳಿದ್ಲು, ನಾವು ಕೇವಲ ನೋಡ್ಕೊಂಡು ಕೂತ್ರೆ ಏನು ಪ್ರಯೋಜನ? ಹುಡುಗನಿಗೆ ಓಕೆ ಅಂದ್ರೆ ನಮ್ಮ ವಿಷಯನು ಮಂಜು ಹತ್ತಿರ ಹೇಳಿ ಸೆಟ್ ಮಾಡ್ಕೋಬಹುದಲ್ಲ ಅಂದ್ಲು. ಮಂಜು ಹತ್ತಿರ ಈ ವಿಷಯ ಹೇಳಿದಾಗ ಅವಳು, ಅಯ್ಯೋ ಅದಕ್ಕೇನಂತೆ, ಯು ಆರ್ ಆಲ್ವೇಸ್ ವೆಲ್ಕಮ್ ಅಂದ್ಲು. ಆದ್ರೆ ಹುಡುಗನಿಗೆ ಮೊದಮೊದಲು ಸ್ವಲ್ಪ ಮುಜುಗರ ಇತ್ತು, ಯಾಕಂದ್ರೆ ಅವನು ಮಂಜು ಜೊತೆ ತುಂಬಾ ಕ್ಲೋಸ್ ಆಗಿದ್ದ ಅಲ್ವಾ. ನಮ್ಮ ಜೊತೆ ಅಷ್ಟೊಂದು ಬೇಗ ಕನೆಕ್ಟ್ ಆಗೋಕೆ ಅವನಿಗೆ ಟೈಮ್ ಬೇಕಿತ್ತು. ಅದಲ್ಲದೆ ನಮ್ಮಿಬ್ಬರಿಗೂ ಸ್ವಲ್ಪ ಹಿಂಜರಿಕೆ ಇತ್ತು. ಆದ್ರೆ ಮಂಜು ಹಾಗಲ್ಲ, ಅವಳಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿತ್ತು. ನಮಗೆ ಹೇಗೆ ಮುಂದೆ ಬರಬೇಕು ಅಂತ ಗೊತ್ತಾಗದಿದ್ದಾಗ ಮಂಜುನೇ ನಮಗೆ ಧೈರ್ಯ ತುಂಬಿದ್ಲು, ಪ್ರೋತ್ಸಾಹ ಕೊಟ್ಟಳು. ಹಾಗೆ ನಾವಿಬ್ಬರೂ ಕೂಡ ಬೇರೆ ಬೇರೆ ದಿನಗಳಲ್ಲಿ ರೆಡಿಯಾದ್ವಿ. ನಮ್ಮ 3 ಹೆಣ್ಣುಮಕ್ಕಳ ಜೀವನದಲ್ಲಿ ಅದೊಂದು ಹೊಸ ಲೋಕವೇ ಆಗಿಬಿಡ್ತು. ಆ ಹುಡುಗ ನಮ್ಮ ಮಧ್ಯೆ ಬಂದ ಒಂದು ಅದ್ಭುತ ಲೋಕದ ವ್ಯಕ್ತಿಯ ತರ ಇದ್ದ. ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ನಾವು ಇಷ್ಟಪಡ್ತಾ ಇದ್ವಿ ಮೇಡನ್. ಇವಾಗ ನಮ್ಮ 3 ಮಾತಾಡೋಕೆ, ಪ್ಲಾನ್ ಮಾಡೋಕೆ ಇರೋ ಒಂದೇ ವಿಷಯ ಅಂದ್ರೆ ಅದು ಇದೇ ಆಗಿದೆ. ಆದ್ರೆ ಇವಾಗ ಸುಧಾ ಬೇರೆ ತರ ಯೋಚನೆ ಮಾಡ್ತಿದ್ದಾಳೆ. ಒಂದರಲ್ಲೇ ನಿಲ್ಲಿಸಬಾರದು, ಇನ್ನು ಬೇರೆ ಬೇರೆ ಹುಡುಗರನ್ನು ಟ್ರೈ ಮಾಡಬೇಕು ಅಂತಾಳೆ. ಆದ್ರೆ ಮಂಜು ಬೇಡ ಅಂತಾಳೆ, ಒಬ್ಬನೇ ಸಾಕು, ಯಾವುದೇ ರಿಸ್ಕ್ ಇರಲ್ಲ, 3 ಹೀಗೆ ಇರೋಣ ಅಂತಾಳೆ. ಆದ್ರೆ ಸುಧಾ ಕೇಳಲ್ಲ, ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರೇನೆ ಲೈಫ್ನಲ್ಲಿ ಮಜಾ ಇರೋದು ಅಂತಾಳೆ. ಇವಾಗ ಮಂಜು ಮತ್ತು ನನಗಿಂತ ಸುಧಾಗೆ ಇದರಲ್ಲಿ ತುಂಬಾ ಕ್ರೇಜ್ ಮತ್ತು ಇಂಟರೆಸ್ಟ್ ಜಾಸ್ತಿಯಾಗಿದೆ. ಮೇಡಮ್, ನನಗೆ ಕೇಳೋಕೆ ಇರೋದು ಒಂದೇ ಪ್ರಶ್ನೆ. ನಮ್ಮ ಗಂಡಂದಿರಿಂದ ನಮಗೆ ಸಿಗಬೇಕಾದ ಪ್ರೀತಿ, ನ್ಯಾಯ ಸಿಗ್ತಿಲ್ಲ. ಹಾಗಿರುವಾಗ ನಾವು 3 ಈ ದಾರಿಯಲ್ಲಿ ಹೋಗ್ತಿರೋದು ತಪ್ಪಾ? ಧರ್ಮದ ಪ್ರಕಾರ ಇದು ತಪ್ಪು ಅನ್ಸಿದ್ರೂ ಮನುಷ್ಯನ ಆಸೆಗಳ ಪ್ರಕಾರ ನೋಡಿದ್ರೆ ಇದು ಕರೆಕ್ಟ್ ಅಲ್ವಾ? ಇದು ನಿಜಕ್ಕೂ ತುಂಬಾ ಕನ್ಫ್ಯೂಸ್ ಮಾಡೋ ಪ್ರಶ್ನೆ. ಗಂಡ ಹೆಂಡತಿ ಮದುವೆ ಆಗಿ ಜೊತೆಯಾಗಿ ಇರ್ತಾರೆ, ಆದ್ರೆ ಎಲ್ಲಾ ಕಾಲದಲ್ಲೂ ಅವರ ಮಧ್ಯೆ ಇರೋ ಪ್ರೀತಿ, ಆಕರ್ಷಣೆ ಒಂದೇ ತರ ಇರಲ್ಲ, ಅದು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಆದ್ರೆ ಇಬ್ಬರ ಮಧ್ಯೆ ಇರೋ ಸಂಬಂಧ ಪೂರ್ತಿ 0% ಆಗಿಬಿಟ್ಟು ಕೇವಲ ಫ್ಯಾಮಿಲಿಗಾಗಿ, ಮಕ್ಕಳಿಗಾಗಿ ಜೊತೆಯಾಗಿ ಬಾಳ್ತಿದ್ದಾರೆ ಅಂದ್ರೆ ಅದನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ಇಬ್ಬರೂ ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಸಂಬಂಧದಲ್ಲಿ ಇಷ್ಟೊಂದು ಗ್ಯಾಪ್ ಇರಬಾರದು. ಪರಸ್ಪರ ಏನೂ ಮಾತಾಡದೆ ಕೇವಲ ಹೆಸರಿಗೆ ಮಾತ್ರ ಬದುಕ್ತಿದ್ದಾರೆ ಅಂದ್ರೆ ಅದು ತುಂಬಾ ಕಷ್ಟದ ವಿಷಯ. ಹಾಗೆ ಯಾರಿಗೂ ಆಗಬಾರದು. ಮದುವೆಯಾಗಿ 2 ಮಕ್ಕಳು ಆದ್ಮೇಲೆ ನಮಗೇನೂ ಬೇಡ ಅಂತ ದೂರ ಇರೋದನ್ನ ಒಪ್ಪೋಕೆ ಆಗಲ್ಲ. ಇಂಥ ಸಂದರ್ಭಗಳಲ್ಲೇ ಹೊರಗಡೆ ಬೇರೆ ಸಂಬಂಧಗಳು, ಎಕ್ಸ್ಟ್ರಾಮ್ಯಾರಿಟಲ್ ಅಫೇರ್ಸ್ ಹುಟ್ಟಿಕೊಳ್ಳೋದು. ಇದಕ್ಕೆ ಪ್ರತಿಯೊಬ್ಬರಿಗೂ ಅವರದೇ ಆದ ಕಾರಣಗಳು ಇರಬಹುದು.
ಆದ್ರೆ ಇದನ್ನ ಪೂರ್ತಿಯಾಗಿ ಸರಿ ಅಂತ ಹೇಳೋಕೆ ಆಗಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಬ್ಬರ ಬದಲಿಗೆ 10 ಜನರ ಜೊತೆ ಸಂಬಂಧ ಇಟ್ಕೊಂಡ್ರೆ ತುಂಬಾ ರಿಸ್ಕ್ ಇರುತ್ತೆ. ಕೆಟ್ಟ ಹೆಸರು ಬರಬಹುದು, ಆರೋಗ್ಯದ ಸಮಸ್ಯೆಗಳು, ಕಾಯಿಲೆಗಳು ಬರಬಹುದು, ಫ್ಯಾಮಿಲಿ ಲೈಫ್ ಪೂರ್ತಿ ಹಾಳಾಗಬಹುದು. ಅದಕ್ಕೆ ತುಂಬಾ ರಿಸ್ಕ್ ತಗೋಬೇಡಿ ಅಂತಾನೇ ಹೇಳಬೇಕಾಗುತ್ತೆ. ಆದ್ರೆ ಒಬ್ಬರ ನೆಮ್ಮದಿಯನ್ನ ಕಸಿದುಕೊಳ್ಳೋ ಹಕ್ಕು ನಮಗಿಲ್ಲದೆ ಇರೋದ್ರಿಂದ ಇದನ್ನ ತಪ್ಪು ಅಂತಾನೂ ಹೇಳೋಕೆ ಆಗಲ್ಲ, ಸರಿ ಅಂತಾನೂ ಒಪ್ಪೋಕೆ ಆಗಲ್ಲ. ಇದು ನಿಮ್ಮ ವೈಯಕ್ತಿಕ ರಿಸ್ಕ್, ನೀವೇ ಮ್ಯಾನೇಜ್ ಮಾಡ್ಬೇಕು. ಆದ್ರೆ ಜಾಸ್ತಿ ತಪ್ಪು ದಾರಿಗೆ ಹೋಗಬೇಡಿ. ಇಂಥ ಆಕ್ಟಿವಿಟೀಸ್ ಕಮ್ಮಿ ಮಾಡಿದ್ರೇನೆ ಒಳ್ಳೆಯದು. ಜಾಸ್ತಿ ಆದ್ರೆ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತವೆ. ಇರೋದನ್ನೇ ಲಿಮಿಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಅದು ಸಮಾಜದ ದೃಷ್ಟಿಯಿಂದ ಸರಿ ಅಲ್ಲದಿದ್ರೂ ಅವರ ಲೈಫ್ಗೆ ಖುಷಿ ಕೊಡ್ತಿದೆ ಅಂದ್ರೆ ನೀವೇ ನೋಡ್ಕೋಬೇಕು ಅಷ್ಟೇ. ನಿಜ ಹೇಳಬೇಕಂದ್ರೆ ಗಂಡ ಹೆಂಡತಿ ಮಧ್ಯೆ ಇಂಥ ದೂರ ಬಂದಾಗ ಒಬ್ಬ ಒಳ್ಳೆ ಫ್ಯಾಮಿಲಿ ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್ ಹತ್ತಿರ ಹೋಗಿ ಕೌನ್ಸಿಲಿಂಗ್ ಮಾಡಿಸಿಕೊಂಡ್ರೆ ಈ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ. ಆದ್ರೆ 90% ಜನ ಆ ಕೆಲಸ ಮಾಡಲ್ಲ. ಇವಾಗ ಗೌರ್ನಮೆಂಟ್ ಹಾಸ್ಪಿಟಲ್ಗಳಲ್ಲೂ ಫ್ರೀಯಾಗಿ ಇಂಥ ಕೌನ್ಸಿಲಿಂಗ್ ಸೌಲಭ್ಯ ಇದೆ, ಆದ್ರೂ ಯಾರೂ ಹೋಗಲ್ಲ. ಅದು ಇವತ್ತಿಗೂ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ. ಅದಕ್ಕೆ ಜನ ಇಂಥ ಅಡ್ಡದಾರಿಗಳನ್ನ ಹಿಡಿತಾರೆ. ಇದನ್ನ ಹೇಗೆ ಒಳ್ಳೆಯದು ಅಂತ ಹೇಳೋಕೆ ಸಾಧ್ಯ? ಖಂಡಿತವಾಗಿಯೂ ಗಂಡ ಹೆಂಡತಿ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮನಸ್ಸು ಬಿಚ್ಚಿ ಮಾತಾಡಿ, ಇಲ್ಲದಿದ್ರೆ ಕೌನ್ಸಿಲಿಂಗ್ ತಗೊಳ್ಳಿ. ಬುದ್ಧಿವಂತರು ಮಾಡುವ ಕೆಲಸ ಇದೆ, ನಾನು ಅದನ್ನೇ ಹೇಳ್ತೀನಿ.